ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಇತ್ತೀಚೆಗೆ ತಾಲೂಕಿನಲ್ಲಿ ಮೀಟರ್ ಬಡ್ಡಿ ದಂಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಮಾಸುವ ಮುನ್ನವೇ ನಿನ್ನೆ ಸಂಜೆ ನಿಟ್ಟೂರಿನಲ್ಲಿ ರಾಮಸ್ವಾಮಿ ಎಂಬುವವರು ಮೀಟರ್ ಬಡ್ಡಿ ದಂಧೆಯಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಇತ್ತೀಚೆಗೆ ತಾಲೂಕಿನ ಮೀಟರ್ ಬಡ್ಡಿ ದಂಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಮಾಸುವ ಮುನ್ನವೇ ನಿನ್ನೆ ಸಂಜೆ ನಿಟ್ಟೂರಿನಲ್ಲಿ ರಾಮಸ್ವಾಮಿ ಎಂಬುವವರು ಮೀಟರ್ ಬಡ್ಡಿ ದಂಧೆಯಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಮೃತ ರಾಮಸ್ವಾಮಿ ಗ್ರಾಮದ ಯೋಗೀಶ್ ಎಂಬುವವರ ಬಳಿ ಸಾಲ ಪಡೆದಿದ್ದರು. ಸುಮಾರು 3 ವರ್ಷಗಳ ಕಾಲ 10% ಬಡ್ಡಿಯನ್ನು ಕಟ್ಟುತ್ತಿದ್ದರು. ಆದರೂ ಸಹ ಇನ್ನೂ ಹೆಚ್ಚಿನ ಹಣಕ್ಕಾಗಿ ಒತ್ತಾಯಿಸುತ್ತಿದ್ದರಿಂದ ಬೇಸತ್ತು ನೇಣಿಗೆ ಶರಣಾಗಿದ್ದಾರೆ ಎಂದು ಕುಟುಂಬಸ್ಥರು ದೂರಿದ್ದಾರೆ. ಹಣಕ್ಕಾಗಿ ಒತ್ತಡ ಹೆಚ್ಚಿದ್ದರಿಂದ ಬಡ್ಡಿ ಹಣವನ್ನ ಕಟ್ಟಲಾಗದೆ ವ್ಯವಹಾರವನ್ನ ಸರಿಯಾಗಿ ನಡೆಸಲಾಗದೆ ಮನನೊಂದು ರಾಮಸ್ವಾಮಿ ಮಂಗಳವಾರ ಮಧ್ಯಾಹ್ನ ಮನೆಗೆ ಬಂದು ರೂಮಿನಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಸುಮಾರು ಹೊತ್ತಾದರೂ ಕೊಠಡಿಯ ಬಾಗಿಲನ್ನು ತೆರೆಯದಿರುವ ಕಾರಣ ಅನುಮಾನಗೊಂಡ ಪತ್ನಿ ಕೂಗಾಟ ನಡೆಸಿದ್ದಾರೆ. ಅಕ್ಕಪಕ್ಕದವರು ಬಂದು ಬಾಗಿಲನ್ನ ಬಡಿದಾಗ ನೇಣು ಹಾಕಿಕೊಂಡಿರುವುದು ಕಂಡುಬಂದಿದೆ. ಅಕ್ಕಪಕ್ಕದವರ ನೆರವಿನೊಂದಿಗೆ ಕುಟುಂಬಸ್ಥರು ತಕ್ಷಣ ಆಸ್ಪತ್ರೆಗೆ ಸಾಗಿಸಿದರಾದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮೀಟರ್ ಬಡ್ಡಿಗಾಗಿ ಒತ್ತಾಯಿಸಿದ್ದರಿಂದಲೇ ನನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ರಾಮಸ್ವಾಮಿ ಪತ್ನಿ ಆರೋಪಿಸಿದ್ದಾರೆ. ಮೀಟರ್ ಬಡ್ಡಿಗಾಗಿ ಒತ್ತಾಯಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮೃತರ ಪತ್ನಿ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಗುಬ್ಬಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಶವವನ್ನ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ತಾಲೂಕಿನಲ್ಲಿ ಹೆಚ್ಚಾಗಿರುವ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕದಿದ್ದರೆ ಇನ್ನು ಅನೇಕರು ಆತ್ಮಹತ್ಯೆ ಹಾದಿ ಹಿಡಿಯಬೇಕಾಗುತ್ತದೆ. ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ದುಡ್ಡು ಕೊಡೋ ಇಲ್ಲ ಅಂದ್ರೆ ನೇಣಕ್ಕೆ ಸಾಯಂತ ಗಾಡಿ ಮಾಡ್ತಾನೆ. ಇದು ಸುಮಾರು 3-4 ತಿಂಗಳಿಂದ ಇದೇ ಐತೆ. ಸುಮಾರು 8-10 ವರ್ಷದಿಂದ ನಾನು ಬಡ್ಡಿ ಕಟ್ಟಿ ಸಾಕೈತೆ. ಅವನಿಂದ ನಾವು ಪಾಪ ಇದ್ದೀವಿ, ನಾವು ಜೀವನ ಮಾಡೋಕ್ಕಾಗಲ್ಲ ಮಾವ. ನೇಣಕ್ಕೆ ಅಂತ ಬಾರ್ ಮಾವ ಅಂತ ಬೇಡ ಕಣಮ್ಮ, ಧೈರ್ಯ ಹೇಳಮ್ಮ, ಕಾನೂನು ಐತೆ, ಕಾನೂನು ಪಕ್ಕ ಹೋರಾಟ ಮಾಡೋಣ. ಅವ್ನಿಗೆ ಯಾರು ಬಡ್ಡಿ ಕೊಡೋಂಥ ಕಾನೂನಲ್ಲಿ ಏನು ಹೇಳೈತಾ? ಬಡವ್ರ ಬಗ್ಗೆ ಹಿಂಗೆ ಮಾಡೋರು ಉದ್ದಾರ ಇವರು. ಆಮೇಲೆ ಅವ್ನು ದಿನ ಅವ್ನಿಗೆ ಯೋಗೀಶಾನಂದ್ ಮಾಡೋದು ಆಲ್ರೆಡಿ ಅವ್ನ ಮಗ ಚೇತು ನಾನು ಫೈನಾನ್ಸ್ ಬಿಟ್ಟು ಫೈನಾನ್ಸ್ ಅವರು ಮಾಡ್ತಾನೆ. ಇವೆಲ್ಲ ಮಾಹಿತಿ ಕರೆಕ್ಟಾಗಿ ಮಾಡಿ ಸಿಗುತ್ತೀವಲ್ಲ, ತಪ್ಪು ಅಂಶ ಅಲ್ಲ. ಹಿಂಗೆ ಯಾರು ಬಡವ್ರು ಹೆಂಗೆ ಬದುಕೋದು? ಹಿಂಗಾಗಿ ಎದ್ಕೊಂಡು ನೀವು ಹೊಡಿತಾನೆ ಬಡಿತಾನೆ ಏನೋ ಕೊಲೆ ಮಾಡ್ತಾನೆ. ಅವ್ನು ಬಲಿಷ್ಠ ಜನಾಂಗ. ನಾವು ಸವಿತಾ ಸಮಾಜದವರು, ಅಲ್ಪಸಂಖ್ಯಾತರು, ನಾವು ಬಾಲಿಲ್ಲ, ನಮಗೆ ಶಕ್ತಿ ತುಂಬರಿಲ್ಲ, ನಮ್ಗೆ ಅನ್ಯಾಯ ಐತೆ. ಅವನಿಗೆ ಮಾಡ್ಕೊಂಡೆ ನಾವು ಸುಮ್ಮನೆ. ಯೋಗೀಶ್ ಅಂದ್ರೆ ನಿಟ್ಟೂರನೇ ಅವನು. ಅವ್ರ ಷಡಾಕ್ಷರ ಮಗ ಅವನು. ಅವ್ನು ಮೊದಲಿಂದಲೂ ಚೀಟಿ ಫೈನಾನ್ಸು ಬಡ್ಡಿ ಅವರು ಇದೇ ಮಾಡ್ಕೊಂಬಂದಿರೋದೆ. ಸಾಲ ಒಂದು 3 ಲಕ್ಷ ಇಸ್ಕೊಂಡಿನಂತೆ ಒಂದು 8-10 ವರ್ಷದಿಂದ 8-10 ವರ್ಷದಿಂದ ನಿರಂತರವಾಗಿ ಬಡ್ಡಿ ಕಟ್ಕೊಂಬಂದಿನಿ. ಎಷ್ಟು ಅಂತ ಬಡ್ಡಿ ಕಟ್ಟಕ್ಕಾಗುತ್ತೆ? ಅವನು ಒಂದು ಅಂಗಡಿ ಮಾಡಿದ್ದ, 3-4 ಸೀಟ್ ಅಂಗಡಿ ನಡೀತಿತ್ತು. ಇಂಥ ಬಡ್ಡಿ ಕಟ್ಟಿ ಸಾಕಾಗಿ ಅಂಗಡಿನ ಕ್ಲೋಸ್ ಮಾಡಿ ಮನೇಲಿದ್ದ. ಯಾವಾಗ ಘಟನೆ ಆಗಿದೆ? ಇವತ್ತು ಮಧ್ಯಾಹ್ನ 4:30 ನಿಮ್ಮ ಮಾಹಿತಿ ಹೇಳಿದ್ದೆ ನನಗೆ. ಅವ್ನು ನಿಂತೇನೆ ಫೋನ್, ನನ್ನ ನಾದಿನೇ ನಮ್ಮ ಅಕ್ಕ ಮಗಳೇ ಕೊಟ್ಟಿದ್ದ, ಅವಳೇ ಫೋನ್ ಮಾಡಿದ್ರು. ಮಾವ ಯೋಗೀಶ ಗಾಡಿ ಮಾಡ್ತಾನೆ, ನಮ್ಮ ಮನೆ ನೇಣಾಕಿ ಅಂತ ರೂಮ್ಗೆ ಹೋಗ್ತಾರೆ, ಬಡ ಬನ್ನಿ ಮಾವ ಅಂತಂದು. ಅಷ್ಟು ಹತ್ಕೋದೆ ಅಕ್ಕ ಅವ್ಳು ಕೂಗಾಡ್ದಾಗ ಅಕ್ಕಪಕ್ಕದಲ್ಲಿ ಹೋಗಿ ದೋರು ಒದ್ದಿ ಕರೆಕ್ಟಾಗಿರೋ ಅವ್ನು ಹಾಕಿ ಕೂಯ್ದಾರೆ. ಅಷ್ಟೊತ್ತಿಗೆ ದೊಡ್ಡ ಜೀವ ಆಯ್ತು ಅಂತ ಹೆಂಡತಿ ಮನೇಲಿ ಇದ್ದಾರೆ, ಕೂಗಾಡ್ಯಾರೆ. ಇವನು ಯೋಗೀಶನ ಗಾಡಿ ಮಾಡ್ತಿದ್ದಂತಲ್ಲ. ಹಣ ಕೊಡ್ತೀವಿ ಹೋಗೋಣ ಅಂತ ಅನ್ಬೇಕಾರೆ ಅವ ಏನು ಮಾಡೋಣ, ಒಳಗೆ ಹೋಗಿ ನೇಣು ಹಾಕ್ಯಾಣ. ಬಡ್ಡಿ ಅಲ್ಲ ಸರ್, ನಿರಂತರವಾಗಿ ಲೆಕ್ಕಕ್ಕೆ ಇಲ್ಲ ಸರ್. ಗುಬ್ಬಿಯಲ್ಲಿ ನಡೆಯುತ್ತಿರುವ ಮೀಟರ್ ಬಡ್ಡಿ ದಂಧೆಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಬೇಕಿದೆ. ಮೀಟರ್ ಬಡ್ಡಿ ದಂಧೆಗೆ ಹೆದರಿ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿಯಲ್ಲಿ ನಡೆಯುತ್ತಿರುವ ಮೀಟರ್ ಬಡ್ಡಿ ದಂಧೆಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಬೇಕಿದೆ. ಮೀಟರ್ ಬಡ್ಡಿ ದಂಧೆಗೆ ಹೆದರಿ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಕಳೆದ 3-4 ದಿನಗಳಲ್ಲಿ 2 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿಐಟಿ ಕಾಲೇಜು ಪಕ್ಕ ಇರುವ ಬೇಕರಿ ಮಾಲೀಕ ಮತ್ತು ನಿಟ್ಟೂರಿನ ಹೇರ್ ಡ್ರೆಸ್ಸಸ್ ಮಾಲೀಕ ರಾಮಸ್ವಾಮಿ ಈ 2 ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುತ್ತೇನೆ,
ಕೇಳಿಕೊಳ್ಳುವುದೇನೆಂದರೆ, ಯಾರಿಗೂ ಬ್ಲಾಂಕ್ ಚೆಕ್ ಕೊಡಬೇಡಿ. ಇಂತಹ ದಂಧೆಕೋರರನ್ನ ಕಡಿವಾಣ ಹಾಕಲು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಇಂತಹ ಪ್ರಕರಣಗಳು ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ. ಯಾರು ಬಡ್ಡಿ ಮೀಟರ್ ದಂಧೆಗೆ ಒಳಪಟ್ಟಿರುತ್ತಾರೆಯೋ ಅವರು ತುಡುಕಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ, ಏಕೆಂದರೆ ನಿಮ್ಮನ್ನು ನಂಬಿ ಹೆಂಡತಿ ಮಕ್ಕಳು ಇರುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಗುಬ್ಬಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ವಾಸು, ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. 3-4 ಚೆಕ್ ಸಿಕ್ಕಿದ್ದಾರೆ. ಈ ಥರ ಏನಾರು ಇದ್ದರೆ ನನ್ನ ಮನೆಗೆ ಪೊಲೀಸ್ನವ್ರನ್ನ ಕಳಿಸಿ ಅವೆಲ್ಲವನ್ನು ಸೀಸ್ ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ. ಯಾರೂ ಸಾರ್ವಜನಿಕರು ದುಡುಕಿ ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದನ್ನ ಮಾಡಬಾರ್ದು. ಮನೆಯೆಲ್ಲ ಸರ್ಚ್ ಮಾಡಿಸಿದ್ದೀವಿ. ಸರ್ಚ್ ಮಾಡಿಸಿ ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥದ್ದನ್ನ ಮಾಡ್ತಾಯಿದ್ದೀವಿ. ಅವ್ರೂ DYSP ರೆಗ್ಯುಲರ್ 3-4 ದಿವಸದಿಂದ ಎಣ್ಣೆ ಇದ್ದು ಎಲ್ಲ ಮಾಡ್ತಾಯಿದ್ದಾರೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವು ಇನ್ಸಿಡೆಂಟ್ ಆದಮೇಲೆ ನಮ್ಮ ಕೈಯಲ್ಲಿ ಏನಿರಲ್ಲ, ನಿಮ್ಮ ಮಕ್ಕಳು ಮರಿ ಇರ್ತಾರೆ, ಚಿಕ್ಕ ಮಕ್ಕಳು, ಇವ್ರಿಗೂ 2 ಹೆಣ್ಮಕ್ಳಿದ್ದಾರೆ. ಅವ್ರ ಜೀವನಕ್ಕೆ ಇವರೊಬ್ಬನೇ ಆಧಾರ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಆ ಮಕ್ಕಳನ್ನ ಹಂಗೆ ಬಿಟ್ಟು ಹೊರಟೋಗ್ಬಿಟ್ರೆ ಯಾರು ನೋಡೋರು? ಈ ಥರ ಆದಾಗ ನಮ್ಮ ಗಮನಕ್ಕೆ ತರಲಿ, ಪೊಲೀಸ್ ಇಲಾಖೆ ಗಮನಕ್ಕೆ ತರಲಿ. ನೀವು ಭಯ ಬಿದ್ದು ಪೊಲೀಸ್ಗೆ ಕೊಡೋದು ಹೆಂಗೆ ಅಂತಂದರೆ ನನಗೆ ಫೋನ್ ಮಾಡಿ ಹೇಳಿ ಸಾಕು, ನಾನು ಇಮಿಡಿಯೇಟಾಗಿ ಪೊಲೀಸ್ ಕಳಿಸಿ ಅದನ್ನು ಅವ್ರಿಗೇನು ಸೂಕ್ತ ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ. ದಯಮಾಡಿ ಯಾರೂ ಕೂಡ ಸಾರ್ವಜನಿಕರು ಈ ಥರ ಸೂಸೈಡ್ಗೆ ಅಟೆಂಡ್ ಮಾಡಬೇಡ್ರಿ. ನಿಮ್ಮ ಪ್ರಾಣ ಅಮೂಲ್ಯವಾಗಿರ್ತಕ್ಕಂಥದ್ದು, ಹೋದ್ಮೇಲೆ ತಿರ್ಗಾ ಬರೋಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಮುಖ್ಯನ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ. ಆ ಥರದ್ದು ಏನಾದರೂ ಇನ್ಸಿಡೆಂಟ್ ಇದ್ದರೆ, ನೀವೇನಾದರೂ ತೊಂದರೆಗೆ ಸಿಗಾಕೊಂಡಿದ್ರೆ ನನಗೆ ಫೋನ್ ಮಾಡಿ, ನಾನು ಅದನ್ನು ಪೊಲೀಸ್ ಇಲಾಖೆ ಮುಖ್ಯನ ನಾನು ಸೆಟೇಟ್ ಮಾಡ್ತೀನಿ. ಎತ್ತಿನಹೊಳೆ ಯೋಜನೆ ಪ್ರಾರಂಭಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅದನ್ನು ಪೂರ್ಣಗೊಳಿಸಿದ್ದು ಸಹ ಅವರೇ. ಇದನ್ನ ಸಹಿಸದ ವಿರೋಧ ಪಕ್ಷಗಳು ಯೋಜನೆ ಬಗ್ಗೆ ಹುರುಳಿಲ್ಲದ ಟೀಕೆ ಮಾಡುತ್ತಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಪ್ರಾರಂಭಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಅದನ್ನು ಪೂರ್ಣಗೊಳಿಸಿದ್ದು ಸಹ ಸಿದ್ದರಾಮಯ್ಯ ಅವರೇ. ಇದನ್ನು ಸಹಿಸದ ವಿರೋಧ ಪಕ್ಷಗಳು ಯೋಜನೆ ಬಗ್ಗೆ ಹುರುಳಿಲ್ಲದ ಟೀಕೆ ಮಾಡುತ್ತಿವೆ ಎಂದು ಕೊರಟಗೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು 2013-18ರವರೆಗೆ ಮುಖ್ಯಮಂತ್ರಿಯಾಗಿದ್ದು, ಆ ಸಂದರ್ಭದಲ್ಲಿ ಯೋಜನೆಯನ್ನ 12,500 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಜಾರಿಗೊಳಿಸಿ ಹಣ ಬಿಡುಗಡೆ ಮಾಡಿದರು. ನಂತರ ಈ ಯೋಜನೆಯ ಮೊತ್ತವು ಹೆಚ್ಚಿತ್ತು. ಎತ್ತಿನಹೊಳೆ ಯೋಜನೆಯನ್ನ ಈಗಾಗಲೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸರ್ಕಾರದ ಸಚಿವರು, ಶಾಸಕರು ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಈ ಯೋಜನೆಯಲ್ಲಿ 18 TMC ನೀರು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ತಲುಪುವುದು ಕಡೆಯ ಹಂತವಾಗಿದೆ. ಮೊದಲ ಹಂತವಾಗಿ ವಾಣಿವಿಲಾಸ ಸಾಗರಕ್ಕೆ 18,000 ಕ್ಯೂಸೆಕ್ ನೀರು ತುಂಬಿಸಲಾಗುವುದು. ಮೊದಲನೆಯದಾಗಿ ಅರಸೀಕೆರೆ, ತುಮಕೂರಿಗೆ ನೀರು ಹರಿಸಲಾಗುವುದು. 2027ನೇ ಇಸವಿಗೆ ಈ ಯೋಜನೆ ಪೂರ್ಣವಾಗಲಿದೆ. ಈ ಯೋಜನೆಗೆ 7,000 ಕೋಟಿಗಳನ್ನ ಬಿಡುಗಡೆಗೊಳಿಸುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ತುಮಕೂರಿನ ಕೊರಟಗೆರೆ, ಮಧುಗಿರಿ, ಪಾವಗಡ ತಾಲೂಕಿನ 69 ಕೆರೆಗಳಿಗೆ ನೀರು ಹರಿಯಲಿದೆ. ಕೊರಟಗೆರೆ ತಾಲೂಕಿನ 39 ಕೆರೆಗಳಿಗೆ ನೀರು ಹರಿಯಲಿದೆ ಎಂದರು. ಎತ್ತಿನೊಳೆ ಮೊದಲನೆಯ ಹಂತದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅಲ್ಲಿ ಸುಮಾರು 18 TMC ನೀರು ಅಲ್ಲಿಂದ ಲಿಫ್ಟ್ ಆಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ತಲುಪಬೇಕಾಗ್ತದೆ. ಅದು ಕೊನೆಯ ಹಂತ. ಈ ಮೊದಲನೇ ಹಂತದಲ್ಲಿ ಈಗಾಗಲೇ ಅದು ವಾಣಿವಿಲಾಸ ಸಾಗರಕ್ಕೆ 1,500 TMC ಕ್ಯೂಸೆಕ್ಸ್ ನೀರು ಹೋಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ. ಮುಂದಿನ ವರ್ಷದಷ್ಟರಲ್ಲಿ ಅರಸೀಕೆರೆ ಮತ್ತು ತುಮಕೂರಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲಿಂದ ಮುಂದಕ್ಕೆ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕಿದೆ, ಅದನ್ನು ಮುಂದಿನ ವರ್ಷ 27ನೇ ವರ್ಷಕ್ಕೆ ಸಂಪೂರ್ಣವಾಗಿ ಈ ಯೋಜನೆಯನ್ನು ಕಾರ್ಯಗತ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳಾದರೆ ಈಗಾಗಲೇ ಇನ್ನೂ ಬೇಕಾದಂಥ 7,000 ಕೋಟಿಯನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದು ಸಾಧ್ಯ ಆಗ್ತದೆ. ತುಮಕೂರಿಗೆ ಮಧುಗಿರಿ, ಪಾವಗಡ ಮತ್ತು ಕೊರಟಗೆರೆ ಈ 3 ತಾಲೂಕುಗಳಿಗೆ ನೀರು ಬರ್ತಕ್ಕಂಥದ್ದಿದೆ. ಕುಡಿಯುವ ನೀರು ಮುಖ್ಯವಾಗಿ, ಜೊತೆಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಕೂಡ ಇವತ್ತು ಈ 3 ತಾಲೂಕಿನಲ್ಲಿ ಸುಮಾರು 69 ಕೆರೆಗಳನ್ನು ತುಂಬಿಸ್ತೇವೆ. ನಮ್ಮ ಕೊರಟಗೆರೆ ತಾಲೂಕಿಗೆ 39 ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯಲ್ಲಿ ಇದೆ. ಅದರ ಜೊತೆಗೆ ಕುಡಿಯೋ ನೀರಿಗೆ ಈ ಎಲ್ಲ ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ವಿರೋಧ ಪಕ್ಷದವರು ವಾಟರ್ ಅಲೋಕೇಶನ್ ಇಲ್ಲ, ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೀರು ಬರೋದು ಡೌಟು ಅಂತ ಮಾತು ಹೇಳಿದ್ರು. ಅವರು ಟೀಕೆ ಮಾಡಬೇಕಾಗಿದೆ. ಯಾಕೆಂದರೆ
ಅವ್ರ ಕೈನಲ್ಲಿ ಆಗಲಿಲ್ಲಲ್ಲ. ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇದನ್ನು ಚಾಲನೆ ಮಾಡಿದರು. ಈ ಯೋಜನೆಯನ್ನು 12,500 ಸಾವಿರ ಕೋಟಿ ಅಲೋಕೇಶನ್ ಮಾಡೋದರ ಮೂಲಕ ಪ್ರಾರಂಭ ಮಾಡಿದರು. ಇವತ್ತು ಅವರಿಂದನೇ ಅದು ಅಂತ್ಯ ಕಾಣ್ತಾ ಇದೆ. ಏಕೆಂದರೆ ವಿರೋಧ ಪಕ್ಷದವರಿಗೆ ಅವರು ಇದ್ದಾಗ 4 ವರ್ಷ ಹಣನೇ ಕೊಡಲಿ, ಕೇವಲ 2,000ನೋ 1,500 ಕೋಟಿ ಕೊಟ್ಟಿದ್ದಾರೆ. ಅವ್ರ ಭವಿಷ್ಯ ಒಂದು 5,000 10,000 ಕೋಟಿ ಕೊಟ್ಟಿದ್ರೆ ಈ ಯೋಜನೆ ಬೇಗ ಆಗೋಗ್ತಾ ಇತ್ತು. ಆದರೆ ಅವರು ಟೀಕೆ ಮಾಡೋದು ಮಾಡ್ತಾರೆ, ನಾವು ಕೆಲಸ ಮಾಡೋದು ನಾವು ಮಾಡ್ತೀವಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಯಾರೂ ಇಲ್ಲವೇ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಯಾರೂ ಇಲ್ಲವೇ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ದೀಪಾವಳಿ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತದೆ ಎಂಬ ಬಗ್ಗೆ ಬಿಜೆಪಿ ನಾಯಕರ ಹೇಳಿಕೆಗೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವರು, ಬಿಜೆಪಿಯವರಿಗೆ ಸ್ಥಿರ ಸರ್ಕಾರವನ್ನ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಸರ್ಕಾರ ಅಸ್ಥಿರಗೊಳಿಸುವುದು, ಬೀಳಿಸುವುದು, ಒಡೆಯುವುದು, ಆಪರೇಷನ್ ಮಾಡುವ ಕೆಲಸವನ್ನ ಅವರು ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದವರಿಗೆ ಇದೇ ಕೆಲಸವಾಗಿದೆ. ಸರ್ಕಾರ ಬೀಳಿಸುವುದು ಒಂದೇ ಅವರ ಕಾರ್ಯಕ್ರಮ ಎಂದು ಟೀಕಿಸಿದರು. ನಾಳೆ ಸಿಎಂ ಭವಿಷ್ಯ ನಿರ್ಧಾರವಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ನಾಳೆ ಏನೂ ಆಗುವುದಿಲ್ಲ. ಸಿಎಂ ಭವಿಷ್ಯವನ್ನ ನಿರ್ಧರಿಸುವ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ. ಸಿಎಂ ರೇಸ್ನಲ್ಲಿ ಯಾರೂ ಇಲ್ಲ ಎಂದು ಸಮರ್ಥಿಸಿಕೊಂಡರು. ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕಿರುತ್ತಾರೆ. ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ದೇಶದಲ್ಲೇ ನಂಬರ್ 1 ಅಲ್ವಾ ಎಂದರು. ಕೋರ್ಟ್ನಲ್ಲಿ ಯಾವುದೇ ರೀತಿಯ ವ್ಯತಿರಿಕ್ತವಾದ ತೀರ್ಮಾನ ಬರುವುದಿಲ್ಲ. ರಾಜ್ಯಪಾಲರು ತನಿಖೆಗೆ ಕೊಟ್ಟಿರುವುದು ಸರಿಯೋ ಅಥವಾ ತಪ್ಪೋ ಅಷ್ಟೇ ಇರುವುದು. ಅವರು ತಪ್ಪು ಮಾಡಿದ್ದಾರೆ ಎನ್ನುವುದು ಇಲ್ಲ. ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ಅಧಿಕಾರದ ದುರುಪಯೋಗ ಮಾಡಿಲ್ಲ ಎಂದು ತಿಳಿಸಿದರು. ಸಿಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ. ಏನೂ ಆಗಲ್ಲ ಸಿಎಂ ಅವ್ರಿಗೆ. ಸಿಎಂ ಅವರು ಇರ್ತಾರೆ, ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು ಬಿಜೆಪಿಯವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ 1 ಅಲ್ವಾ ಈ ದೇಶದಲ್ಲಿ. ಸುಳ್ಳು ಹೇಳೋದ್ರಲ್ಲಿ, ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳಿದ್ರೆ ಬಿಜೆಪಿ. ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರ್ದು. ಏನು ವ್ಯತಿರಿಕ್ತ ತೀರ್ಮಾನ? ಕೋರ್ಟಲ್ಲಿ ಇರುವಂಥದ್ದು ಇಷ್ಟೇ. ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು ಅಂದರೆ ಪ್ರಾಸಿಕ್ಯೂಷನ್ಗಲ್ಲ, ತನಿಖೆಗೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ. ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ. ಮತ್ತು CM ಅವ್ರು ಯಾವ ತಪ್ಪು ಮಾಡಿಲ್ಲ, ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ, ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮಗೆ 100% ನಂಬಿಕೆ ಇದೆ, ವಿಶ್ವಾಸ ಇದೆ. ಮತ್ತು ಕೋರ್ಟಲ್ಲಿರುವಂಥದ್ದು ಅಷ್ಟೇ. ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾರೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ತಾವರೆಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ತಾವರೆಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಗೋವಿಂದಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ತಾವರೆಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಗೋವಿಂದಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉತ್ಸುಕತೆಯಿಂದ ಪಾಲ್ಗೊಂಡಾಗ ತಮ್ಮಲ್ಲಿರುವ ಸೂಕ್ತ ಪ್ರತಿಭೆ ಹೊರಹೊಮ್ಮಲಿದ್ದು ಗೆಲುವು ತಾನಾಗಿಯೇ ಲಭಿಸಲಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ತನ್ನಲ್ಲಿರುವ ಪ್ರತಿಭೆಯಿಂದಲೇ ರಾಜ್ಯ ಮಟ್ಟದಲ್ಲಿ ಬೆಳಗುವಂತಾಗಲಿ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಅಧ್ಯಕ್ಷೆ ಶರಾವತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ನಾಯಕ, ಮುಖಂಡರಾದ ಲಕ್ಷ್ಮೀಶ್, ಶ್ರೀನಿವಾಸ್ ಸೇರಿದಂತೆ ಹಲವಾರು ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಶಿಕ್ಷಕರಿಂದ ಅದನ್ನು ಗುರುತಿಸಿ ಆ ಮಕ್ಕಳನ್ನು
ಪ್ರಬುದ್ಧಮಾನವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೀತಾ ಇದೆ. ಈ ಒಂದು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಸ್ಪರ್ಧೆಯ ಇಟ್ಕೊಳ್ಬೇಕು ಅಂತ ಹೇಳಿ ಆಶಿಸ್ತಾ, ಮತ್ತೆ ನಮ್ಮ ಏನು ತೀರ್ಪುಗಾರರಿದ್ದಾರಲ್ಲ ಶಿಕ್ಷಕರು, ಉತ್ತಮವಾದಂತಹ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಕಳಿಸಿ. ಯಾಕೆಂತಂದ್ರೆ ಇವತ್ತು ಯಾವ ಕ್ಲಸ್ಟರಿಂದ ಬಂದ್ರು ಅನ್ನುವಂತಹ ಗುರುತಿಸುವಂತಹ ಮಕ್ಕಳಾಗಿರ್ಬೇಕು. ಯಾಕೆಂತಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ. ಅದಕ್ಕೋಸ್ಕರನ ಇವತ್ತು ಈ ಒಂದು ಮಕ್ಕಳ ಪ್ರತಿಭೆಯನ್ನು ನೋಡೋಕ್ಕಿಂತ ಹೆಚ್ಚಿನ ಜನ, ಯಾಕೆಂದ್ರೆ ತಾವರೆಕೆರೆ ದೊಡ್ಡ ಗ್ರಾಮ, ಹೆಚ್ಚಿನ ಜನ ಬರಬೇಕಿತ್ತು. ಯಾಕೆಂತಂದ್ರೆ ಎಲ್ಲೆಲ್ಲೋ ನಾವು ಪ್ರೋಗ್ರಾಮ್ ಅನ್ನ ನೋಡಕ್ ಹೋಗ್ತಾ ಇರ್ತೀವಿ, ಆದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಕ್ ಇವತ್ತು ಹೆಚ್ಚಿನ ಜನ ಬರಬೇಕಿತ್ತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಬರುವಂತಾಗ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ, ಮತ್ತೆ ಈ ಒಂದು ಪ್ರತಿಭಾ ಕಾರಂಜಿ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ, ಈ ತಾವರೆಕೆರೆ ಕ್ಲಸ್ಟರ್ ಇಂದ ಹೆಚ್ಚು ಮಕ್ಕಳು ತಾಲ್ಲೂಕ್, ಜಿಲ್ಲೆ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಲ್ಲ ಮಕ್ಕಳಿಗೂ ಕೂಡ ಹಿತನುಡಿಗಳನ್ನು ಆಡಿದಂಥ ಎಲ್ಲ ಗಣ್ಯರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ, ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸೋದ್ರ ಮುಖ್ಯ. ತಾಯಿಗಳು, ಶಿಕ್ಷಕರು ಎಲ್ಲರೂ ಸಹ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ನಮ್ಮ ಊರಿನಲ್ಲೇ, ನಮ್ಮ ಶಾಲೆಯಲ್ಲೇ, ನಮ್ಮ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲೇ ಇಂಥ ಒಂದು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೂ ನಿಮಗೆಲ್ಲ ಲಭಿಸಿದೆ ಅಂತ ನಾನಂತೂ ಭಾವಿಸ್ಕೊಳ್ತೀನಿ. ಯಾಕೆಂದರೆ ಯಾವುದೇ ಒಂದು ಮಗುವಿನಲ್ಲಿ ಯಾವುದೇ ತರಹದ ಪ್ರತಿಭೆಗಳಿರ್ತವೆ ಅನ್ನೋದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಿದರೆ ನಮಗೆ ಸಂತೋಷ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದಿನ ಕ್ಲಸ್ಟರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಆ ಬಂಡಿ ರಂಗನಾಥ ಸ್ವಾಮಿ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆದಷ್ಟು 2 ಗಂಟೆ ಒಳಗಾಗಿ ಎಲ್ಲ ತೀರ್ಪುಗಾರರು ಈವೆಂಟ್ಸ್ಗಳನ್ನು ಮುಕ್ತಾಯ ಮಾಡಿಕೊಟ್ಟು ಒಳ್ಳೆ ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಆಯ್ಕೆ ಮಾಡಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಹೋಗುವುದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಯಾವುದೇ ಒಂದು ಪಕ್ಷಪಾತವನ್ನು ಮಾಡಬೇಡಿ. ಯಾಕೆಂದರೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಸೋಲು ಗೆಲುವು ಸಹಜವಾಗಿರ್ತಕ್ಕಂಥದ್ದಾಗಿರುತ್ತದೆ. ಆದರೂ ಸಹ ಮಕ್ಕಳಲ್ಲಿ ಒದಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ತೀರ್ಪುಗಾರರು ಮಕ್ಕಳ ಪಟ್ಟಿಯನ್ನು ಆಯ್ಕೆ ಮಾಡಿಕೊಡ್ಬೇಕು. ಬಿಜೆಪಿ ಅವಧಿಯ ಅಕ್ರಮ ಆರೋಪಗಳ ತನಿಖೆಗೆ ವೇಗ ನೀಡಲು ಸಿಎಂ ಸಿದ್ದರಾಮಯ್ಯ 5 ಸಚಿವರ ಸಮಿತಿ ರಚಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ಈ ಸಮಿತಿಯಲ್ಲಿ ಸಚಿವರಾದ ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ ಇರಲಿದ್ದಾರೆ. ಬಿಜೆಪಿ ಅವಧಿಯ ಅಕ್ರಮ ಆರೋಪಗಳ ತನಿಖೆಗೆ ವೇಗ ನೀಡಲು ಸಿಎಂ ಸಿದ್ದರಾಮಯ್ಯ 5 ಸಚಿವರ ಸಮಿತಿ ರಚಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದ ಈ ಸಮಿತಿಯಲ್ಲಿ ಸಚಿವರಾದ ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ ಇದ್ದಾರೆ. ಸರ್ಕಾರ ಹಾಗೂ ತನಿಖಾ ಸಂಸ್ಥೆಗಳ ಹಂತದಲ್ಲಿರುವ ವಿವಿಧ ಹಗರಣಗಳ ತನಿಖೆ ಪ್ರಗತಿ, ಸಮನ್ವಯ ಮುಂತಾದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ಸಮಿತಿ ಕ್ರಮ ವಹಿಸಲಿದೆ. ಮುಂದಿನ 2 ತಿಂಗಳಲ್ಲಿ ತಮಗೆ ವಹಿಸಿರುವ ಜವಾಬ್ದಾರಿಯನ್ನ ಪೂರ್ಣಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಇದರೊಂದಿಗೆ ಮೂಡಾ ವಾಲ್ಮೀಕಿ ಅಭಿವೃದ್ಧಿ ಅಕ್ರಮ ಸಂಬಂಧ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವ ಪ್ರತಿಪಕ್ಷ ಬಿಜೆಪಿಗೆ ಕೌಂಟರ್ ನೀಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ದಸರಾ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆಯನ್ನ ನಿವಾರಿಸುವ ಸಲುವಾಗಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದಸರಾ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆಯನ್ನು ನಿವಾರಿಸುವ ಸಲುವಾಗಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಯನ್ನ ಪರಿಶೀಲಿಸಿದ ಅವರು ವಿಶೇಷವಾಗಿ ಕದಂಬ ಜಂಕ್ಷನ್ನಲ್ಲಿ ವಾರಾಂತ್ಯದಲ್ಲಿ ಸುಮಾರು 1 ಲಕ್ಷ ವಾಹನಗಳು ಸಂಚರಿಸುವ ಕಾರಣ ಸಂಚಾರ ದಟ್ಟಣೆಯು ಪ್ರಮುಖ ಸಮಸ್ಯೆಯಾಗಿದೆ. ಈ ಹಿನ್ನೆಲೆ ಸಂಚಾರ ದಟ್ಟಣೆಯನ್ನ ನಿವಾರಿಸುವುದು ತುರ್ತು ಅಗತ್ಯವಿದೆ. ಸಂಚಾರ ಸುಗಮವಾಗುವಂತೆ ಮಾಡಲು ಎನ್ಎಚ್ಎಐ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳೊಂದಿಗೆ ಸಂಭವನೀಯ ಪರಿಹಾರದ ಬಗ್ಗೆ ಚರ್ಚಿಸಿದರು.
Some children and for at each their life support, we have given a proper command. And state moving traffic will use tunnel. This lane carrier will use tunnel and then turn. And whosoever they want to divert towards night road, they will use that. Yes. They have to join our express area. So their suggestion was actually from mission here. So from NHI side, but we have no issue. But government of Karnataka, this junction is also land entrusted to government of Karnataka. We have to start quite early. After this, it will take more time to go down. So then new metro can release it. Tunnel is more difficult, and that also there is the issue of water loss. So because some engineering solution needs to be done for water loss. It is a very complicated thing. It is a very complicated because metro is also there, our highway is also there, and lots of things are there. ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಹಿನ್ನೆಲೆಯಲ್ಲಿ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ನೇತೃತ್ವದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಹಿನ್ನೆಲೆಯಲ್ಲಿ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ನೇತೃತ್ವದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಹರೀಶ್ ಅವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಇತಿಹಾಸದ ಪುಟಗಳಲ್ಲಿ ದಾಖಲಿಸುವಂತಹ ಐತಿಹಾಸಿಕ ದಿನವಾಗಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ರೈತರು ಸೇರಿದಂತೆ ಎಲ್ಲರೂ ಒಗ್ಗೂಡಿ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಜ್ಜನಕುಂಟೆಯಿಂದ ಶಿರಾ ತಾಲೂಕಿನ ಗಡಿ ಭಾಗದಿಂದ ಸಿಬಿಯವರೆಗೂ ಮಾನವ ಸರಪಳಿ ನಿರ್ಮಾಣ ಮಾಡಿ ವಿಶ್ವ ದಾಖಲೆ ಮಾಡಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಗ್ಗಟ್ಟನ್ನು ಜಗತ್ತಿಗೆ ತೋರಿಸುವ ಸಂಕಲ್ಪಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ, ಉಪಾಧ್ಯಕ್ಷ ತಿಮ್ಮಣ್ಣ, ಪಿಎಸ್ಐ ಚಂದ್ರಶೇಖರ್, ಕಾರ್ಯದರ್ಶಿ ಸೌಹಾರ್ದ, ಗಂಗಣ್ಣ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಉತ್ತರದ ತುತ್ತ ತುದಿ ಬೀದರ್ನಿಂದ ಹಿಡಿದು ದಕ್ಷಿಣದ ತುತ್ತ ತುದಿ ಚಾಮರಾಜನಗರದವರೆಗೆ ಸಂಪೂರ್ಣವಾಗಿ ಮಾನವ ಸರಪಳಿಯನ್ನು ಏಕಕಾಲದಲ್ಲಿ ನಿರ್ಮಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದೇಶ, ಆದೇಶ ಸರ್ಕಾರದಿಂದ ಬಂದಿದೆ. ಆ ನಿಟ್ಟಿನಲ್ಲಿ ಇದು ಒಂದು ಸರ್ಕಾರದ ಕಾರ್ಯಕ್ರಮವಾಗಿದೆ, ಸಾರ್ವಜನಿಕ ಕಾರ್ಯಕ್ರಮವಾಗಿ ಎಲ್ಲ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿ ಈ ಒಂದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ, ಒಂದು ಸಂದೇಶವನ್ನು ನೀಡಲಿಕ್ಕೆ ಒಂದು ಅವಕಾಶ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಇಲ್ಲಿ ಅಫಿಷಿಯಲ್ ಮಷಿನರಿ ಏನಿದ್ದೀವಿ, ನಾವೆಲ್ಲ ಅಧಿಕಾರಿಗಳು, ಹಾಗೆ ಏನು ಸಾರ್ವಜನಿಕ ಬಂಧುಗಳಿದ್ದೀರಿ, ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಆ ಭಾಗವಹಿಸಿ ಆ ದಿನ ಒಂದು ಒಳ್ಳೆಯ ಸಂದೇಶವನ್ನು ನಾವು ಈ ಜಗತ್ತಿಗೆ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ, ಈ ಬಗ್ಗೆ ತಮಗೆಲ್ಲರೂ ಕೂಡ ಹಲವಾರು ವಿಚಾರಗಳನ್ನು ತಿಳಿಸೋಕ್ಕೆ ನಮ್ಮ ಸಾಹೇಬರು ಕೂಡ ಇದು ಪ್ರಥಮ ನಾವು ಸಭೆ ಮಾಡ್ತಿದ್ದೀವಿ ತಾಲೂಕಲ್ಲಿ. ಯಾಕೆ ಅಂದರೆ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಏನು ಸರಪಳಿ ಆರಂಭ ಆಗೋದು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಉಜ್ಜನಕುಂಟೆ ಗ್ರಾಮದಿಂದ. ಆ ನಿಟ್ಟಿನಲ್ಲಿ ನಾವಿಲ್ಲಿ ಪ್ರಥಮವಾಗಿ ನಾವೇ ಈ ಒಂದು ಜಿಲ್ಲೆಗೆ ನಾವು ಅದನ್ನು ಸ್ವಾಗತ ಮಾಡೋದರಿಂದ ನಾವೆಲ್ಲರೂ ಕೂಡ ಹೆಚ್ಚಿನದಾಗಿ ಭಾಗವಹಿಸಿ, ಬಹಳ ಉತ್ಸಾಹದಿಂದ ಭಾಗವಹಿಸಿ, ಇದೊಂದು ಯಾವುದೋ ಸರ್ಕಾರದ ಕಾರ್ಯಕ್ರಮವಾಗಿದೆ, ಒಂದು ನಮ್ಮ ವೈಯಕ್ತಿಕ ಮನೆಯ ಸಂಭ್ರಮದ ಹಬ್ಬದಂತೆ ಇರಬೇಕು. ನಮ್ಮದೇ ಹಬ್ಬ ಇದು. ಬನ್ನಿ ಲಕ್ಷ್ಮಣ, ಬಲ್ಲಿ ಬನ್ನಿ. ಹಬ್ಬದಂತೆ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಆಚರಣೆ ಮಾಡಬೇಕು. ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಸರ್, ಈಗಾಗಲೇ ನಮ್ಮ ಕಾಲೇಜಲ್ಲಿ ಒಂದು 300 ವಿದ್ಯಾರ್ಥಿಗಳಿದ್ದಾರೆ ಸರ್. PU ಕಾಲೇಜ್ ಇದೆ. ಹೈಸ್ಕೂಲಲ್ಲಿ ಒಂದು 100 ಮಕ್ಕಳಿದ್ದಾರೆ ಸರ್. ಒಂದು ಶಾಲೆ ಇದೆ, ಇನ್ನೊಂದು ಹೈಸ್ಕೂಲ್ ಇದೆ ಸರ್. ಅವ್ರ ಟೀಚರಿಗೆ ನಾನು ಮಾತಾಡ್ತೀನಿ, ಭೂತಪ್ಪನಗುಡಿ ಅಂತ. ಅಲ್ಲೊಂದು 100 ಇರಬೇಕಲ್ವ ಸರ್? ಭೂತಪ್ಪನಗುಡಿ ಶಾಲೆಯಲ್ಲಿ ಹೈಸ್ಕೂಲ್ ಮಕ್ಕಳು 100 ಜನ ಇದ್ದಾರೆ ಸರ್. ಒಟ್ಟು ನಮ್ಗೆ 500 ಜನ ಇವ್ರು ಸಿಗ್ತಾರೆ ಸರ್.
ಅದರೊಟ್ಟಿಗೆ ಸ್ಟೂಡೆಂಟ್ಸ್ ಸಿಗ್ತಾರೆ ಸರ್. ಅದರೊಟ್ಟಿಗೆ ನಮಗಿಲ್ಲಿ NRLM ತಂಡ ಇದೆ ಸರ್, ಅದು ಒಂದು ಒಳ್ಳೆಯ ತಂಡ ಇದೆ ಸರ್. ಅಲ್ಲಿಂದಲೂ ಕೂಡ ನಾವು ಒಂದು 500 ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಅಂದರೆ ನಮ್ಮ ಇಲ್ಲಿ ನಮ್ಮ ಯಾಕೆ ಈಗ ಸೆಪ್ಟೆಂಬರ್ 15 ಭಾನುವಾರ ಈ ದಿನವನ್ನು ನಾವು ಇಷ್ಟು ವಿಶೇಷವಾಗಿ ಒಂದು ಎಕ್ಸ್ಟ್ರಾ ಕಾಳಜಿ ತೋರಿಸಿ ಆಚರಣೆ ಮಾಡಬೇಕು ಅಂತ ನಾವಿಷ್ಟೆಲ್ಲ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡ್ತಾ ಯಾವ ರೀತಿ ನಾವು ನಮ್ಮ ಒಂದು ನಿಲುವನ್ನು ನಮ್ಮ ಒಂದು ಸಾಲಿಡಾಗಿ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಲಿಕ್ಕೆ ನಾವು ಯಾವತ್ತೂ ಅದಕ್ಕೆ ಕಟಿಬದ್ಧರಾಗಿರ್ತೇವೆ ಅನ್ನೋ ಒಂದು ವಿಚಾರವನ್ನು ನಾವು ಯಾವ ರೀತಿ ಆವತ್ತು ನಾವಲ್ಲಿ ಪ್ರಸ್ತುತಪಡಿಸ್ತೀವಿ ಎಲ್ಲರೊಟ್ಟಿಗೆ. ಅಂದರೆ ಈಗ ನಮ್ಮ PDO ಅವ್ರು ಮಾತಾಡ್ತಾ ಹೇಳಿದ್ರು, ಬೀದರಿಂದ ಚಾಮರಾಜನಗರದವರೆಗೆ. ಬೀದರೇ ಯಾಕೆ, ಅಲ್ಲಿಂದನೇ ಯಾಕೆ ಅಂದರೆ ತಮಗೆಲ್ಲ ಗೊತ್ತಿದೆ, ಪ್ರಪ್ರಥಮ ಸಂಸತ್ ಯಾವುದಪ್ಪ ಅಂದರೆ, ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಯಾವುದಪ್ಪ ಅಂದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಏನು ಮಾಡಿದರು ನಮ್ಮ ವಚನಕಾರರು, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಬಸವಣ್ಣವರು ಎಲ್ಲರನ್ನೂ ಒಳಗೊಂಡಂತೆ ಅನುಭವ ಮಂಟಪ ಅಂತ ಏನು ನಾವು ಕರಿತೀವಿ, ದ್ಯಾಟ್ ವಾಸ್ ದ ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್. ಈ ಜಗತ್ತಿನ ಮೊಟ್ಟ ಮೊದಲನೇ ಸಂಸತ್ತು ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಬೀದರಿಂದ ನಾವು ಆ ರೀಸನ್ಗೆ ನಾವು ಅನುಭವ ಮಂಟಪದಿಂದ ಶುರು ಮಾಡಿ ಅಲ್ಲಿಂದ ಚಾಮರಾಜನಗರ ನಮ್ಮ ದಕ್ಷಿಣದ ತುದಿ, ಉತ್ತರದ ತುದಿ, ಕರ್ನಾಟಕದ ಉತ್ತರ ತುದಿಯಿಂದ ದಕ್ಷಿಣ ತುದಿವರೆಗೆ ಏಕಕಾಲಕ್ಕೆ ಬೆಳಗ್ಗೆ 8:30 ಸಮಯಕ್ಕೆ ಏಕಕಾಲಕ್ಕೆ ನಾವು ಒಬ್ಬರ ಕೈ ಒಬ್ಬರು ಹಿಡಿದು ಈ ರೀತಿ ನಿಂತಿರ್ತೀವಿ. ಇದು ಸರ್ಕಾರದ ವಿಷನ್. ಇದು ಒಂದೇ ಬಾರಿಗೆ ಅದೆಷ್ಟು ಲಕ್ಷ ಜನ ನಾವು ಅಲ್ಲಿಂದ ಇಲ್ಲಿಗೆ ನಿಂತರೆ ಒಟ್ಟಿಗೆ ನಾವು ಕೈ ಹಿಡಿದು ನಿಂತಿರ್ತೀವಿ. ಆ ರೀತಿ ಮಾನವ ಸರಪಳಿ ಆಗಬೇಕು ಅಂತ. ಸೊ ನಾವು ಒಬ್ಬ ಮನುಷ್ಯ ಹಿಂಗಂದರೆ ನಾವು 1 ಮೀಟ್ರ್ ಕವರ್ ಮಾಡ್ತೀವಿ. ಸೊ ಇಫ್ ಯು ಹ್ಯಾವ್ ಟು ಹೋಲ್ಡ್ ಹ್ಯಾಂಡ್ಸ್, ನಾವು ಕೈ ಹಿಡಿದು ನಿಲ್ಲಬೇಕು ಅಂದರೆ 1 ಕಿಲೋಮೀಟ್ರಿಗೆ 1,000 ಜನ ಬೇಕು ನಮಗೆ. 1 ಮೀಟ್ರಿಗೆ ಒಬ್ಬ ವ್ಯಕ್ತಿ ಅಂತೆ 1 ಕಿಲೋಮೀಟ್ರಿಗೆ 1,000 ಜನ ಬೇಕು. ಈಗ ನಮ್ಮಲ್ಲಿ ತುಮಕೂರು ನಮ್ಮ ಬಾರ್ಡ್ರ್ ಶುರುವಾಗೋದು ಇಲ್ಲಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಜ್ಜನಕುಂಟೆ ಗ್ರಾಮದಲ್ಲಿ. ಅಲ್ಲಿಂದ ಶುರುವಾದರೆ ಎಂಡ್ ಆಗೋದು CB ದೇವಸ್ಥಾನದ ಹತ್ರ, ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ. ಪ್ರಜಾಪ್ರಭುತ್ವ ಏನು ಅಂತಂದೇಳಿ, ಪ್ರಜಾಪ್ರಭುತ್ವ ನಮ್ಮಂಥ ಒಂದು 140 ಕೋಟಿ ಜನಸಂಖ್ಯೆ ಇರುವಂಥ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟು ಅದರಲ್ಲೂ ಪ್ರಜಾಪ್ರಭುತ್ವನೇ ನಮ್ಮ ರಾಷ್ಟ್ರಕ್ಕೆ ಇರಲಿ ಅನ್ನೋದನ್ನು ಏನು ನಮ್ಮ ಹೋರಾಟಗಾರರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ, ಅದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ತೋರಿಸ್ಕೊಡುವಂಥ ಒಂದು ಈ ಕಾರ್ಯಕ್ರಮ. ಹಾಗಾಗಿ ನಮ್ಮ ಜಿಲ್ಲೆ ಈ ಉಜ್ಜನಕುಂಟೆ ಬಾರ್ಡ್ರಿಂದ ಸ್ಟಾರ್ಟ್ ಆಗಿ ತುಮಕೂರು ಬೆಂಗಳೂರು ಬಾರ್ಡ್ರ್ಗೂ ಎಂಡ್ ಆಗುತ್ತೆ. ಅಲ್ಲಿಗೆ 90 ಕಿಲೋಮೀಟ್ರು ಮಾನವ ಸರಪಳಿಯನ್ನು ಮಾಡಬೇಕು ಅನ್ನೋದು ಒಂದು ಅತಿ ದೊಡ್ಡ ಒಂದು ಕಾರ್ಯಕ್ರಮ ಹಾಗೂ ತುಂಬ ವಿಶಿಷ್ಟವಾದ ಕಾರ್ಯಕ್ರಮ. ಹೀಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ನೀವೇನು ಇಲ್ಲಿ ಬಂದಿದ್ದೀರಿ, ಒಂದು 50 ಜನ ಇದ್ದೀರಿ, ಬರೀ 5 ಜನ ನೀವು ಕರ್ಕೊಂಬಂದರೂ ಕೂಡ ಸಾಕಷ್ಟು ಜನಸಂಖ್ಯೆ ನಮ್ಮಲ್ಲಾಗತ್ತೆ. ಆಮೇಲೆ ಹೆಚ್ಚಿನದಾಗಿ ಇದು NH4 ನಿಮಗೆ ಗೊತ್ತು, ನನಗಿಂತ ಮುಂಚಿತವಾಗಿ ನಿಮಗೆ ಗೊತ್ತು, ರಾಷ್ಟ್ರೀಯ ಹೆದ್ದಾರಿ ಇರೋದರಿಂದ ಮತ್ತು 3 ಲೇನ್ ಇರೋದರಿಂದ ವೆಹಿಕಲ್ಗಳು ಜಾಸ್ತಿ ಇರ್ತದೆ. ಮಾನವ ಸರಪಳಿಯನ್ನು ನಾವು ಮಾಡಬೇಕಾದಾಗ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಥವಾ ಅಲ್ಲಿ ಯಾವ ರೀತಿ ನೀವು ಸೇಫ್ಟಿ ತಗೋಬೇಕು, ಯಾವ ರೀತಿ ನೀವು ಈ ರಸ್ತೆಯಲ್ಲಿ ನೀವು ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ನಿಮ್ಮೆಲ್ಲರಿಗೂ ಕುರಿತು ಆ ಸಮಯದಲ್ಲೇ ಹೇಳ್ತೀವಿ. ಅದನ್ನೆಲ್ಲ ದಯವಿಟ್ಟು ನೀವು ಪ್ರಚಾರ ಮಾಡಿ. ಆದಷ್ಟು ಮಕ್ಕಳು ಅವಾಯ್ಡ್ ಮಾಡಿದ್ರೆ ಸರ್, ಅಥವಾ ಶಾಲೆ ಹೈಸ್ಕೂಲ್ ಆ್ಯಂಡ್ ಎಬೋ ತೀರಾ ಸಣ್ಣ ಮಕ್ಕಳುಗಳನ್ನು ದಯವಿಟ್ಟು ಕರ್ಕೊಂಬರಬೇಡಿ. ಯಾಕೆ ಅಂತಂದರೆ ಇದು ಅತಿ ಹೆಚ್ಚು ವಾಹನಗಳು ಸಂಚಾರ ಮಾಡೋದ್ರಿಂದ ಭಾಳ ಕಷ್ಟ ಆಗುತ್ತೆ ಇಲ್ಲಿ ಅವ್ರನ್ನ ಮೇಂಟೈನ್ ಮಾಡೋದು. ಹಾಗಾಗಿ ಆ ಥರದ್ದು ಏನಾದರೂ ನೀವು ಬಂದರೆ ಮನೆಯಲ್ಲೇ ಮಕ್ಕಳನ್ನು ಬಿಟ್ಟು ಬನ್ನಿ. ಏನು ಮುನ್ನೆಚ್ಚರಿಕೆ ಕ್ರಮಗಳು ಏನೇನಿದೆ, ನಾವು ಏನು ಹೇಳ್ತೀವಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಯಾಕೆ ಅಂತಂದರೆ ಮಾನವ ಸರಪಳಿ ಅಂದರೆ ಏನು ಸುಮ್ಮನೆ ಅಲ್ಲ. ರಾಜ್ಯದ ಕೈಗಾರಿಕಾ, ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದ ಕೇಂದ್ರ ಸರ್ಕಾರದ ಸಹಕಾರ ಕೋರಿ ಮತ್ತು ಅಗತ್ಯ ಬಂಡವಾಳ ಹೂಡಿಕೆ ನಿರೀಕ್ಷಿಸಿ ಸಚಿವ MB ಪಾಟೀಲ್ ಅವರು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಮತ್ತು HD ಕುಮಾರಸ್ವಾಮಿ ಅವರನ್ನ ಮಂಗಳವಾರ ಭೇಟಿ ಮಾಡಿ ವಿಸ್ತೃತ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ಕೈಗಾರಿಕೆ, ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಕೋರಿ ಮತ್ತು ಅಗತ್ಯ ಬಂಡವಾಳ ಹೂಡಿಕೆ ನಿರೀಕ್ಷಿಸಿ ಸಚಿವ MB ಪಾಟೀಲ್ ಅವರು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಮತ್ತು HD ಕುಮಾರಸ್ವಾಮಿ ಅವರನ್ನ ಮಂಗಳವಾರ ಭೇಟಿ ಮಾಡಿ ವಿಸ್ತೃತ ಮಾತುಕತೆ ನಡೆಸಿದರು.
2025 ಫೆಬ್ರವರಿ 12ರಿಂದ 14ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಹಿನ್ನೆಲೆಯಲ್ಲಿ ಪಾಟೀಲ್ ದೆಹಲಿಗೆ 2 ದಿನಗಳ ಭೇಟಿ ನೀಡಿದ್ದು, ಮೊದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದರು. ರಕ್ಷಣಾ ಸಾಧನಗಳ ಉತ್ಪಾದನೆ ಮತ್ತು ಅವುಗಳ ರಫ್ತಿನ ಮೇಲೆ ಇರುವ ನಿರ್ಬಂಧದ ತೆರವು, ಡಿಫೆನ್ಸ್ ಕಾರಿಡಾರ್ ಸ್ಥಾಪನೆಯ ಜರೂರು, ರಾಜ್ಯದಲ್ಲಿರುವ BHEL ಮತ್ತು BEML ತರಹದ ಕೇಂದ್ರೋದ್ಯಮಗಳಲ್ಲಿ ಹೂಡಿಕೆ ಹೆಚ್ಚಳಕ್ಕೆ ಉತ್ತೇಜನ ಮತ್ತು ಕಾರವಾರದ ನೌಕಾ ವೈಮಾನಿಕ ನಿಲ್ದಾಣದ ರನ್ವೇಯನ್ನು ಈಗಿರುವ 2 ಕಿಲೋಮೀಟರ್ನಿಂದ 2.7 ಕಿಲೋಮೀಟರ್ವರೆಗೆ ವಿಸ್ತರಿಸಲು ಬೇಕಾಗಿರುವ ನೆರವಿನ ಬಗ್ಗೆ ಚರ್ಚಿಸಿದರು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.